ಏತದ್ ಭಾವಾಭಿಧಂ ಲಿಂಗಂ ಕ್ರಿಯಾಲಿಂಗೇ ತತಃ ಪರಂ ಅಂತರ್ಯಾಮ್ಯಂತರಶ್ಚೇತಿ ಕ್ರಿಯಾಭಾವಾಖ್ಯ ಮುಚ್ಯತೆ ಅದೃಶ್ಯತ್ವಾದ್ಯಭಾವಾಖ್ಯಂ ಶ್ರುತಿರ್ಲಿಂಗಾಧಿಕಾ ಪರ ಅಂತಸ್ಥಿತ್ವ ರಮಣಕೃತ್ ಅಂತರಸ್ಸ ಉದಾಹೃತಃ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯ 81ನೇ ಗದ್ಯ ಭಾಗ ಇದು. ಅದರಲ್ಲಿ ಅನುವ್ಯಾಖ್ಯಾನದಲ್ಲಿ ಬಂದಿರುವಂತಹ ಒಂದು ಶ್ಲೋಕದ ಬಗ್ಗೆ ಹೇಗೆ ಹೊಂದಾಣಿಕೆ, ಆ ಶ್ಲೋಕಕ್ಕೂ ಈ ಅಣುಭಾಷ್ಯಕ್ಕೂ ಹೇಗೆ ಹೊಂದಾಣಿಕೆ ಅಂತ ಅನ್ನೋದನ್ನ ಅವರು ಹೇಳಿ ಕೊಟ್ಟಿದ್ದಾರೆ. ಅಣುಭಾಷ್ಯದಲ್ಲಿ, ಅನುವ್ಯಾಖ್ಯಾನದಲ್ಲಿ 1ನೇ ಅಧ್ಯಾಯದ 2ನೇ ಪಾದದಲ್ಲಿ ಸರ್ವಗತತ್ವಾಧಿಕರಣದಲ್ಲಿ ಈ ಶ್ಲೋಕ ಬರ್ತದೆ. ಏತದ್ ಭಾವಾಭಿಧಂ ಲಿಂಗಂ ಅಂತ ಇವತ್ತು ನಾನು ಮಂಗಲಾಚರಣದಲ್ಲಿ ಹೇಳಿದಂತಹ ಶ್ಲೋಕ ಅದು. ಆ ಶ್ಲೋಕದ ಸಂಖ್ಯೆಯನ್ನ ನಾನು ಹೇಳಿಲ್ಲ. ಯಾಕೆಂದ್ರೆ ಬೇರೆ ಬೇರೆ ಪುಸ್ತಕಗಳಿಗೆ ಅನುಸಾರವಾಗಿ ಅದು ಬೇರೆ ಬೇರೆ ಸಂಖ್ಯೆ ಆಗಿಬಿಡ್ತದೆ. ಉದಾಹರಣೆಗೆ ಸರ್ವಗತ ಈ ಬ್ರಹ್ಮಸೂತ್ರ ಅನುವ್ಯಾಖ್ಯಾನದ 1ನೇ ಅಧ್ಯಾಯದ 1ನೇ ಪಾದ ಮತ್ತೆ 2ನೇ ಪಾದ, 3ನೇ ಪಾದ, 4ನೇ ಪಾದ ಇವೆಲ್ಲವನ್ನು ಕಂಟಿನ್ಯೂಸ್ ಆಗಿ ಇಟ್ಕೊಂಡ್ಬಿಟ್ರೆ ಒಂದು ಇಡೀ ಅಧ್ಯಾಯವನ್ನೇ ಆ ಶ್ಲೋಕದ ಸಂಖ್ಯೆಗಾಗಿ ಪರಿಗಣನೆ ಮಾಡಿದ್ರೆ ಆವಾಗ ಇದು 238ನೇ ಶ್ಲೋಕ ಆಗ್ತದೆ. ಏತದ್ ಭಾವಾಭಿಧಂ ಲಿಂಗಂ ಅಂತ ಅನ್ನೋದು. ಆದ್ರಿಂದ 238ನೇ ಶ್ಲೋಕ ಅಂತ ಇದನ್ನು ತಿಳ್ಕೊಳ್ಬಹುದು. ಯಾಕೆಂದ್ರೆ 1ನೇ ಅಧ್ಯಾಯದ 1ನೇ ಪಾದದಲ್ಲಿ 229, 30, 31 ಹೀಗೆಲ್ಲ ಶ್ಲೋಕಗಳು ಬಂದಿವೆ. ಅಲ್ಲಿಂದ 32, 33 ಇದು 2ನೇ ಪಾದದಲ್ಲಿ ಬಂದಿವೆ. ಸರ್ವಗತತ್ವಾಧಿಕರಣದಲ್ಲಿ 238ನೇ ಶ್ಲೋಕ ಬಂದಿದೆ ಅಂತ ತಿಳ್ಕೊಳ್ಬಹುದು. ಆದ್ರೆ ಇನ್ ಕೆಲವರು 1ನೇ ಅಧ್ಯಾಯದ 1ನೇ ಪಾದದಲ್ಲಿ ಬಂದಿರುವ ಶ್ಲೋಕಗಳನ್ನ ಸಮಾಪ್ತ ಮಾಡ್ತಾರೆ. ಮತ್ತೆ 2ನೇ ಪಾದದಲ್ಲಿ ಬಂದಿರುವ ಶ್ಲೋಕಗಳಿಗೆ ಮತ್ತೆ 1, 2 ಅಂತ ನಂಬರ್ ಹಾಕ್ತಾರೆ. ಹೀಗೆ ಸಮಸ್ಯೆ ಇರೋದ್ರಿಂದ ಅದಕ್ಕೆ ಯಾವ ಶ್ಲೋಕ ಅಂತ ಎಷ್ಟನೇ ಶ್ಲೋಕ ಅನ್ನೋದು ನಾನು ಹೇಳಿಲ್ಲ. ಅಂತೂ 1ನೇ ಅಧ್ಯಾಯದ 2ನೇ ಪಾದದ ಸರ್ವಗತತ್ವಾಧಿಕರಣದಲ್ಲಿ ಈ ಶ್ಲೋಕ ಬಂದಿದೆ. ಅದು ಏನನ್ನು ಹೇಳ್ತಾ ಇದೆ ಅಂತ ಅನ್ನೋದನ್ನ ನಾವು ನೋಡ್ಬೇಕು ಮೊದಲು. ಇದು ಸರ್ವಗತತ್ವಾಧಿಕರಣ. ಆದ್ರಿಂದ ಆ ಶ್ಲೋಕದ ಅರ್ಥ ಹೀಗಾಗ್ತದೆ. ಏತತ್, ಈ ಸರ್ವಗತತ್ವವು, ಭಗವಂತನಲ್ಲಿ ನಾವು ವರ್ಣನೆ ಮಾಡಲಿಕ್ಕೆ ಹೊರಟಿರುವಂತಹ ಸರ್ವಗತತ್ವ ಏನಿದೆ ಇದು ಭಾವಾಭಿಧಂ ಲಿಂಗಂ. ಇಲ್ಲಿ ಲಿಂಗ ಅಂತಂದ್ರೆ ಕಾರಣ ಅಂತ ಅರ್ಥ. ಭಗವಂತನಲ್ಲಿ ಯಾವುದಾದ್ರೂ ಶಬ್ದವನ್ನು ಸಮನ್ವಯ ಮಾಡಲಿಕ್ಕೆ ಇರುವಂತಹ ಮೂಲ ಕಾರಣ. ಲಿಂಗ ಅಂದ್ರೆ ಕಾರಣ. ಇಲ್ಲಿ ನಾವು ತೋರಿಸಿರುವಂತಹ ಸರ್ವಗತತ್ವ ಅನ್ನೋದು ಏನಿದೆಯಲ್ಲ ಇದು ಭಾವಾಭಿಧಂ ಲಿಂಗಂ, ಭಾವರೂಪವಾದ ಒಂದು ಲಿಂಗ ಇದು. ಭಾವ ಅಂದ್ರೆ ಏನು? ಭಾವ ಅಂದ್ರೆ ಅಸ್ತಿತ್ವ ಅಂತ ಅರ್ಥ. ಸ್ಥಿತಿ, ಸತ್ತ, ಅಸ್ತಿತ್ವ ಎಲ್ಲ ಸಮಾನಾರ್ಥಕವಾದ ಶಬ್ದಗಳು. ಅದರಿಂದ ಭಾವಾಭಿಧಂ, ಭಾವ ಎಂಬ ಹೆಸರುಳ್ಳಂತಹ, ಭಾವರೂಪವಾದ ಅಂತ ಅರ್ಥ. ಈ ಸರ್ವಗತತ್ವ ಎಂಬುದು ಅಸ್ತಿತ್ವ, ಸ್ಥಿತಿ, ಸತ್ತ ಎಂಬ ಒಂದು ರೂಪವಾದಂತಹ ಲಿಂಗವನ್ನ ವರ್ಣನೆ ಮಾಡ್ತಾ ಇದೆ. ಭಾವ ಅಂತಂದ್ರೆ ಕ್ರಿಯಾದ ಅರ್ಥ, ಕ್ರಿಯಾಪದದ ಅರ್ಥ ಅಂತ ಈಗಲೂ ಕೂಡ ಅರ್ಥವನ್ನು ಇಟ್ಕೊಳ್ಬಹುದು. ಅದರಂತೆ ಸರ್ವಗತತ್ವ ಎಂಬ ಒಂದು ಗುಣವನ್ನು ಭಗವಂತನ ಸಮನ್ವಯ ಮಾಡಿ ತೋರಿಸಿದರೆ ಆ ಸ್ಥಿತಿಯನ್ನು ನಿರೂಪಿಸುವಂತಹ ಎಲ್ಲಾ ಶಬ್ದಗಳನ್ನು ಕೂಡ ಭಗವಂತನಲ್ಲಿ ನಾವು ಸಮನ್ವಿತ ಮಾಡಬೇಕು. ಎಲ್ಲೋ ಒಂದು ಕಡೆ ಸರ್ವಗಹ ಎಂಬ ಶಬ್ದ ಬಂದರೆ ಹೇಗೋ ಹಾಗೆ ಉಳಿದ ಎಲ್ಲಾ ಶಬ್ದಗಳನ್ನು ಕೂಡ ಭಗವಂತನಲ್ಲಿ ಸಮನ್ವಯ ಮಾಡಿ ತೋರಿಸಬೇಕು. ತತಃ ಪರಂ, ಅದಾದ ಮೇಲೆ ಮುಂದಿನ ಅತೃತ್ವಾಧಿಕರಣ ಮತ್ತು ಗುಹಾಧಿಕರಣಗಳಲ್ಲಿ, ತತಃ ಪರಂ ಅಂದ್ರೆ ಮುಂದೆ ಬರುವಂತಹ ಅಧಿಕರಣಗಳು ಅಂತ ಅರ್ಥ. ಇದೇ 1ನೇ ಅಧ್ಯಾಯದ 2ನೇ ಪಾದದ ಮುಂದಿನ ಅಧಿಕರಣಗಳಲ್ಲಿ ಕ್ರಿಯಾಲಿಂಗೆ, ಕ್ರಿಯಾತ್ಮಕವಾದಂತಹ ಲಿಂಗಗಳು, ಅದು ದ್ವಿತೀಯ ವಿಭಕ್ತಿ, ಪ್ರಥಮ ವಿಭಕ್ತಿ ದ್ವಿವಚನ. ಅದು ಕ್ರಿಯಾತ್ಮಕವಾದಂತಹ ಧರ್ಮಗಳ ಸಮನ್ವಯವನ್ನ ಮಾಡಿ ತೋರಿಸ್ತಾರೆ. ಹೇಗೆಂದ್ರೆ ಮೊದಲು ಬರುವಂತಹದ್ದು ಅತೃತ್ವಾಧಿಕರಣ. ಆ ಅತೃತ್ವಾಧಿಕರಣದಲ್ಲಿ ಸಂಹಾರ ಕರ್ತೃತ್ವ ಎಂಬ ಲಿಂಗವನ್ನು ತೋರಿಸ್ತಾರೆ. ಸಂಹಾರ ಕರ್ತೃತ್ವ ಎಂಬ ಲಿಂಗ ಕ್ರಿಯಾರೂಪವಾದ ಲಿಂಗ, ಅದು ಭಗವಂತ ಮಾಡುವಂತಹ ಒಂದು ಕ್ರಿಯಾ ಅದು. ಮತ್ತೆ ಗುಹಾಧಿಕರಣದಲ್ಲಿ ಫಲಭೋಕ್ತೃತ್ವ ಎಂಬ ಲಿಂಗವನ್ನು ಸಮನ್ವಿತ ಮಾಡಿ ತೋರಿಸ್ತಾರೆ. ಫಲಭೋಕ್ತೃತ್ವ ಅಂತ ಅನ್ನೋದು ಕೂಡ ಒಂದು ಕ್ರಿಯಾ. ಹೀಗೆ ಸರ್ವಗತತ್ವಾಧಿಕರಣ, ಅದರ ಮುಂದೆ ಅತೃತ್ವಾಧಿಕರಣ, ಅದರ ಮುಂದೆ ಮುಂದೆ ಗುಹಾಧಿಕರಣ. ಈ 3 ಅಧಿಕರಣಗಳಲ್ಲಿ ಮೊದಲನೇ ಅಧಿಕರಣದಲ್ಲಿ ಭಾವ ಅಂದ್ರೆ ಅಸ್ತಿತ್ವ,
ಅಂತೇನಿದೆಯಲ್ಲ ಅಸ್ತಿತ್ವ ಅಥವಾ ಸ್ಥಿತಿ, ಅದೇ ಒಂದು ಭಾವ ಅಂದ್ರೆ ಧಾತುವಿನ ಅರ್ಥ, ಅದನ್ನ ತೋರಿಸಲಿಕ್ಕೆ ಹೊರಟಿದ್ದಾರೆ. ಇರುವುದಷ್ಟೇ, ಇರುವುದು ಅನ್ನೋದೊಂದು ಕ್ರಿಯೆನೂ ಹಾಗೆ ವಸ್ತುತಃ ನೋಡಿದ್ರೆ ಇರುವುದು ಅನ್ನೋದೊಂದು ಕ್ರಿಯೆನೇ ಅಲ್ಲಂತಲ್ಲ. ಆದ್ರೂ ಇರುವುದು ಇದ್ದಾಗ, ಸುಮ್ಮನೆ ಇದ್ದಾಗ ಮನುಷ್ಯ ಏನು ಕ್ರಿಯೆ ಮಾಡ್ತಿರೋದಿಲ್ಲ ಅಂತ ಹೇಳ್ತಿರ್ತಾರೆ. ಆದ್ರೆ ಸಂಹಾರ ಕರ್ತೃತ್ವ ಮಾಡುವುದು ಮತ್ತೆ ಫಲವನ್ನು ಭೋಗ ಮಾಡುವುದು ಎಂದೇ ಅವೆರಡು ಕ್ರಿಯೆಗಳು. ಅವನ್ನು ಮುಂದಿನ ಅಧಿಕರಣಗಳಲ್ಲಿ ತೋರಿಸ್ತಾರೆ. ಅಂತರ್ಯಾಮಿ ಅಂತರಸ್ಥಿತಿ ಕ್ರಿಯಾಭಾವಾಖ್ಯ ಮುಚ್ಚತೆ. ಅಂತರ್ಯಾಮಿ ಅಂತರಹ ಏನಿದೆಯಲ್ಲ, ಅಂತರ್ಯಾಮಿ ಅಧಿಕರಣ ಮತ್ತು ಅಂತರಾಧಿಕರಣದಲ್ಲಿ ಈ ಹಿಂದೆ ಬಂದಿರುವಂತಹ ಅಧಿಕರಣಗಳು, ಅವುಗಳಲ್ಲಿ ಕ್ರಿಯಾಭಾವಾಖ್ಯಂ, ಅಲ್ಲಿ ಈ ಅಂತರ್ಯಾಮಿ ಅಧಿಕರಣ ಮತ್ತು ಅಂತರಾಧಿಕರಣಗಳಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಸ್ವಲ್ಪ ವಿಶಿಷ್ಟವಾಗಿದೆ. ಅದು ಹೇಗೆ ವಿಶಿಷ್ಟವಾಗಿದೆ ಅಂದ್ರೆ ಕ್ರಿಯಾ ಮತ್ತು ಭಾವ ಇವೆರಡನ್ನೂ ಸೇರಿಸಿದಂತಹ ಲಿಂಗಗಳನ್ನು ವರ್ಣನೆ ಮಾಡಿದ್ದಾರೆ. ನಾವು ಈಗ ನೋಡಿದಂತೆ ಅತೃತ್ವ ಈ ಸರ್ವಗತತ್ವಾಧಿಕರಣದಲ್ಲಿ ಕೇವಲ ಅಸ್ತಿತ್ವವನ್ನು ತೋರಿಸುವ ಲಿಂಗವನ್ನು ತೋರಿಸಿದ್ದಾರೆ. ಅತೃತ್ವಾಧಿಕರಣ ಮತ್ತು ಗುಹಾಧಿಕರಣಗಳಲ್ಲಿ ಯಾವುದೋ ಒಂದು ಕ್ರಿಯೆಯನ್ನು ಮಾಡುವ ಶಬ್ದವನ್ನ ಸಮನ್ವಿತ ಮಾಡಿ ತೋರಿಸಿದ್ದಾರೆ. ಆದರೆ ಅಂತರ್ಯಾಮಿ ಅಧಿಕರಣ ಮತ್ತು ಅಂತರಾಧಿಕರಣಗಳಲ್ಲಿ ಕ್ರಿಯಾಭಾವಾಖ್ಯಂ, ಕ್ರಿಯಾ ಅಂದ್ರೆ ಒಂದು ನಿರ್ದಿಷ್ಟವಾದ ಯಾವುದೋ ಕ್ರಿಯೆ, ಇನ್ನೊಂದು ಭಾವ ಅಂದ್ರೆ ಧಾತುವಿನ ಅರ್ಥ, ಕೇವಲ ಅಸ್ತಿತ್ವ. ಅದಕ್ಕೆ ಮುಂದೆ ಅದನ್ನು ಬರೆಯುವಾಗ ಹೀಗೆ ಬರೀತಾರೆ ನೋಡಿ, ಅಂತಸ್ಥಿತಿ ರೂಪವಾದಂತಹ ಭಾವಧರ್ಮ. ಅಂತಸ್ಥಿತಿ ಅಂದ್ರೆ ಒಳಗಿರೋದು, ಅದು ಭಾವಧರ್ಮ, ಧಾತುವಿನ ಅರ್ಥರೂಪವಾದಂತಹ ಧರ್ಮ ಅದು. ಅದರಿಂದ ಸಹಿತವಾದಂತಹ ರಮಣ ಕರ್ತೃತ್ವವನ್ನು, ಅಂತರ್ಯಾಮಿ ಅಂತರ ಅನ್ನುವುದೆಲ್ಲ ಒಳಗಿದ್ದಾನೆ, ಅಸ್ತಿತ್ವವನ್ನು ತೋರಿಸ್ತದೆ, ಇದ್ದವನು ಏನ್ ಕೆಲಸ ಮಾಡ್ತಿದ್ದಾನೆ ಅನ್ನೋದನ್ನು ತೋರಿಸ್ತದೆ. ಅದಕ್ಕೆ ಭಾವಧರ್ಮ ರಹಿತ ಸಹಿತವಾದಂತಹ ಕ್ರಿಯೆಯನ್ನು ಕೂಡ ರಮಣ ಕರ್ತೃತ್ವ ಮತ್ತು ನಿಯಮನ ಕರ್ತೃತ್ವ, ಒಳಗಿದ್ದು ಸುಖ ಪಡ್ತಾ ಇದ್ದಾನೆ ಭಗವಂತ, ಹಾಗೆ ನಿಯಮನ ಕರ್ತೃತ್ವ, ಅವನು ಜೀವನನ್ನು ನಿಯಮಿಸುವ ಕೆಲಸವನ್ನು ಮಾಡ್ತಾ ಇದ್ದಾನೆ ಅಂತ ಈ ಕ್ರಿಯೆಗಳನ್ನ ಅಲ್ಲಿ ಸಮನ್ವಿತ ಮಾಡಿ ತೋರಿಸಿದ್ದಾರೆ. ಅದೃಶ್ಯತ್ವಾದ್ಯಭಾವಾಖ್ಯಂ, ಅದೃಶ್ಯತ್ವಾಧಿಕರಣದಲ್ಲಿ ದೃಶ್ಯತ್ವಾಭಾವ ಎಂಬ ಅಭಾವ ರೂಪವಾದ ಲಿಂಗವನ್ನು ಸಮನ್ವಯ ಮಾಡಿದ್ದಾರೆ. ಇದು ನೋಡಿ, ಭಾವ ಅಭಾವ ಅಂತ ಅನ್ನೋದಕ್ಕೆ ಇದು ಗೊತ್ತಾಯ್ತು. ಭಾವ ಅಂದ್ರೆ ಘಟದ ಅಸ್ತಿತ್ವ, ಹೀಗೆಲ್ಲ ಹೇಳ್ತೀವಿ. ಅಭಾವ ಅಂದ್ರೆ ಘಟದ ಅಭಾವ. ಈ ಅದೃಶ್ಯತ್ವಾಧಿಕರಣದಲ್ಲಿ ಭಗವಂತನಿಗೆ ದೃಶ್ಯತ್ವಾಭಾವ ಎಂಬ ಅಭಾವ ರೂಪವಾದ ಲಿಂಗವನ್ನ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಹೀಗೆ ಕೆಲವು ಕಡೆ ಭಾವವನ್ನ, ಕೆಲವು ಕಡೆ ಅಭಾವವನ್ನ, ಇನ್ನು ಕೆಲವು ಕಡೆ ಭಾವ ಸಮೇತವಾದ ಕ್ರಿಯೆಯನ್ನ, ಹೀಗೆಲ್ಲನ್ನು ತೋರಿಸ್ತಾ ಇರ್ತಾರೆ. ಅದೃಶ್ಯತ್ವಾಧಿಕರಣದಲ್ಲಿ ಯಾವುದೇ ಕ್ರಿಯೆಯನ್ನು ತೋರಿಸ್ತಾ ಇಲ್ಲ, ಅದೃಶ್ಯನಾಗಿಲ್ಲ, ಭಗವಂತ ದೃಶ್ಯನಾಗಿಲ್ಲ ಅಂತ ಇಷ್ಟು ತೋರಿಸಿ ಬಿಟ್ಟಿದ್ದಾರೆ. ಮುಂದೆ ಪರ, ನಮ್ಗೆ ಅವೆಲ್ಲ ಬೇಕಾಗಿಲ್ಲ, ಶ್ಲೋಕದ ಅರ್ಥವನ್ನೆಲ್ಲ ಹೇಳ್ಬಿಡ್ಬೇಕು ಅಂತ ಹೇಳಿದೆ ಅಷ್ಟೇ. ಇಲ್ಲಿ ಕ್ರಿಯಾಭಾವಾಖ್ಯ ಮುಚ್ಚತೆ ಅಂತ ಹೇಳಿದೆ. ಈ ಅಣುಭಾಷ್ಯದಲ್ಲಿ ಆಚಾರ್ಯ ತಗೊಂಡದ್ದು ಕ್ರಿಯಾಭಾವಾಖ್ಯ ಮುಚ್ಚತೆ, ಅಷ್ಟು ಮಾತ್ರ ತಗೊಂಡಿದ್ದಾರೆ. ಮೂಲ ಶ್ಲೋಕ ಇರೋದು ಶ್ರುತಿರ್ಲಿಂಗಾಧಿಕ ಪರ ಅಂತಿದೆ, ಹಾಗಾಗಿ ಎಲ್ಲ ಅರ್ಥವನ್ನು ಹೇಳ್ಬಿಟ್ಟೆ ಅಷ್ಟೇ. ಪರ ಕೊನೆಗೆ ಬರುವಂತಹ ವೈಶ್ವಾನರಾಧಿಕರಣ ಅನ್ನೋದು ಲಿಂಗಾಧಿಕ, ಅನೇಕ ಲಿಂಗಗಳನ್ನು ಒಳಗೊಂಡ ಶ್ರುತಿ ವೈಶ್ವಾನರ ಎಂಬ ನಾಮ ಸಮನ್ವಯವನ್ನು ಮಾಡ್ತಾ ಇದೆ ಅಂತ ಮೂರು ಅರ್ಧಗಳನ್ನು ಒಳಗೊಂಡಂತಹ ಅನುವ್ಯಾಖ್ಯಾನದ ಶ್ಲೋಕದ ಅರ್ಥ ಅದು. ಅದರ ವಿವರವನ್ನು ಕೊಟ್ಟಿದ್ದಾರೆ, ನೀವು ನೋಡಬಹುದು. ಸರ್ವಗತತ್ವಾಧಿಕರಣದಲ್ಲಿ ನೋಡಿ ಯಾವ್ದಾದ್ರಲ್ಲಿ ಏನೇನು ಮಾಡಿದ್ದಾರೆ ಅಂತ ಸ್ಪಷ್ಟವಾಗಿ ವಿವರಿಸಿಕೊಟ್ಟಿದ್ದಾರೆ. ಭಾವಾಖ್ಯ ಲಿಂಗ, ಭಾವ ಅಂದ್ರೆ ಗೊತ್ತಿದೆ ನಮಗೆ, ಘಟ ಪಟ ಮೊದಲಾದ ವಸ್ತುಗಳು, ಅವುಗಳ ಅಸ್ತಿತ್ವ. ಹೀಗೆ ಭಾವಾಖ್ಯ ಲಿಂಗ ಅಂದ್ರೆ ಅಧಿಕರಣ ವಿಶೇಷದಲ್ಲಿ ಸ್ಥಿತಿ, ನಿರ್ದಿಷ್ಟ ಅಧಿಕರಣಗಳಲ್ಲಿ, ಅನೇಕ ಅಧಿಕರಣಗಳಲ್ಲಿ ಭಗವಂತನ ಅಸ್ತಿತ್ವವನ್ನು ಹೇಳ್ತಾರೆ. ಮುಂದೆ ಅತೃತ್ವಾಧಿಕರಣದಲ್ಲಿ ಕ್ರಿಯಾಲಿಂಗೆ, ಕ್ರಿಯಾತ್ಮಕವಾದ ಲಿಂಗವನ್ನು ಅಲ್ಲಿ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಹೇಗೆಂದ್ರೆ ಸಂಹಾರ ಕರ್ತೃತ್ವ ಅನ್ನೋದೊಂದು ಕ್ರಿಯಾ, ಅದರ ಲಿಂಗವನ್ನ ಸಮನ್ವಯ ಮಾಡಿ ತೋರಿಸ್ತಾರೆ. ಗುಹಾಧಿಕರಣದಲ್ಲಿ ಈ ಸಂಹಾರ ಕರ್ತೃತ್ವ ಎಂಬತಕ್ಕಂತಹ ಕ್ರಿಯಾಲಿಂಗವನ್ನ ಸಮನ್ವಿತ ಮಾಡಿ ತೋರಿಸಿದ್ದಾರೆ. ಅಂತರಾಧಿಕರಣದಲ್ಲಿ ಕ್ರಿಯಾ ಭಾವಾತ್ಮಕ ಲಿಂಗ, ಕ್ರಿಯಾನೂ ಇದೆ, ಹಾಗೆ ಭಾವ ಎಂಬ ಲಿಂಗವೂ ಕೂಡ ಅಲ್ಲಿದೆ, ಅದನ್ನ ಸಮನ್ವಯ ಮಾಡಿ ತೋರಿಸಿದ್ದಾರೆ. ಅದೇ ಅಂತಸ್ಥಿತ್ವ ರಮಣ ಕರ್ತೃತ್ವ, ಒಳಗಿದ್ದು ಸುಖ ಪಡುವಿಕೆ ಎಂಬ ಕ್ರಿಯೆಯನ್ನು ಸಮನ್ವಿತ ಮಾಡಿ ತೋರಿಸಿದ್ದಾರೆ. ಅಂತರ್ಯಾಮ್ಯಧಿಕರಣದಲ್ಲಿ ಕ್ರಿಯಾ ಭಾವಾತ್ಮಕ ಲಿಂಗ, ಅಂತಸ್ಥಿತ್ವ ನಿಯಾಮಕತ್ವವನ್ನು, ಅಂತಸ್ಥಿತ್ವ ಅನ್ನೋದು ಭಾವ, ನಿಯಾಮಕತ್ವ ಅಂತ ಅನ್ನೋದು ಭಗವಂತನ ಕ್ರಿಯೆಯನ್ನು ತೋರಿಸ್ತದೆ. ಮುಂದೆ ಅದೃಶ್ಯತ್ವಾಧಿಕರಣದಲ್ಲಿ ಅಭಾವಾಖ್ಯ ಲಿಂಗ, ಅಭಾವ ಎಂಬ ಲಿಂಗವನ್ನ ಅಲ್ಲಿ ತೋರಿಸ್ತಾರೆ. ಅದು ದೃಶ್ಯತ್ವ ಅಭಾವ.
ವೈಶ್ವಾನರಾಧಿಕರಣದಲ್ಲಿ ಅನೇಕ ಲಿಂಗಗಳನ್ನು ಒಳಗೊಂಡಂತಹ ವೈಶ್ವಾನರ ನಾಮವನ್ನು ಮಾಡಿ ತೋರಿಸಿದ್ದಾರೆ ಅಂತ ಹೀಗದರ ಅರ್ಥ. ಅನುವ್ಯಾಖ್ಯಾನದಲ್ಲಿ ಒಟ್ಟಾರೆ ಇಷ್ಟು ವರ್ಣನೆ ಮಾಡ್ತಾರೆ. ತತ್ವಮಂಜರಿಯಲ್ಲಿ ಎತ್ತು ಅನುಭಾಷ್ಯೆ ಅಂತ ಹೇಳಿ ಆ ಶ್ಲೋಕವನ್ನು ಹೇಳಿ ಇತಿ ಕ್ರಿಯಾರೂಪಂ ಭಾವರೂಪಂ ಲಿಂಗ ಮಾತ್ರ ಉಚ್ಯತೆ ಇತ್ಯುಕ್ತಂ. ಹೀಗೆ ಅತ್ರ ಅಂದ್ರೆ ಈ ಅಂತರಾಧಿಕರಣದಲ್ಲಿ ಕ್ರಿಯಾರೂಪವಾದಂತಹ ಒಂದು ಲಿಂಗವನ್ನ, ಹಾಗೆ ಭಾವರೂಪವೂ ಆದಂತಹ ಎರಡು ಲಿಂಗಗಳನ್ನ, ಯಾಕಂದ್ರೆ ಭಾವ ಅಂದ್ರೆ ಅಸ್ತಿತ್ವ, ಒಳಗಿರುವುದು, ಹಾಗೆ ಕ್ರಿಯಾ ಅಂತಂದ್ರೆ ರಮಣಕರ್ತೃತ್ವ, ಹೀಗೆ ಎರಡು ಲಿಂಗಗಳನ್ನ ವರ್ಣನೆ ಮಾಡಿದ್ದಾರೆ. ರಮಣಕರ್ತೃತ್ವ ಅಥವಾ ನಿಯಾಮಕತ್ವ, ಈ ಎರಡನ್ನಲ್ಲಿ ಹೇಳ್ತಿದ್ದಾರೆ ಅಂತ ಬಂದಿದೆ. ಇನ್ನು ಮುಂದೆ ಈಗ ನಾವು ಅನುವ್ಯಾಖ್ಯಾನದಲ್ಲಿ ಆಚಾರ್ಯ ಏನ್ ಹೇಳಿದ್ದಾರೆ ಅಂತ ನೋಡಿದ್ದೀವಿ. ಅದಕ್ಕೂ ಈ ಅನುಭಾಷ್ಯಕ್ಕೂ ಹೋಲಿಕೆ, ಆಚಾರ್ಯರು ಬೇರೆ ಬೇರೆ ಗ್ರಂಥಗಳನ್ನು ರಚನೆ ಮಾಡಿದ್ದಾರೆ, ಅಲ್ಲೆಲ್ಲವೂ ಕೂಡ ಪರಸ್ಪರ ಒಂದು ಹೋಲಿಕೆ ಇರ್ತದೆ ಅಂತ ಅನ್ನೋದನ್ನ ತಿಳಿಸುವವರಿದ್ದಾರೆ. ಅದನ್ನ ಇನ್ನು ಮುಂದೆ ನಾವು ನೋಡ್ತೀವಿ. ಇತ್ಯುಕ್ತಂ, ಎತ್ತು ಇತ್ಯುಕ್ತಂ ಆದ್ಮೇಲೆ ಪ್ರಾಯ ಫುಲ್ ಸ್ಟಾಪ್ ಇರಬಾರದು, ಕಾಮ ಇದ್ರೆ ಒಳ್ಳೆಯದು. ಇಷ್ಟು ಹೀಗೆ ನಾವು ಅನುವ್ಯಾಖ್ಯಾನ ಶ್ಲೋಕವನ್ನು ಇವತ್ತು ನೋಡಿದ್ದೀವಿ. ಮುಂದೆ ಇದರ ಹೋಲಿಕೆ ಅನುಭಾಷ್ಯದಲ್ಲಿ ಆಚಾರ್ಯ ಏನು ಹೇಳ್ತಾರೆ ಅನ್ನೋದನ್ನ ನಾಳೆ ದಿವಸ ನೋಡೋಣ.